ವೈದಿಕ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಹಿಂದಿನ ಕ್ಲಾಸಲ್ಲಿ ವೈದಿಕ ಸಂಸ್ಕೃತಿಯ ಬೆಳವಣಿಗೆ, ವೈದಿಕ ಸಂಸ್ಕೃತಿಯ ಮೂಲಪುರುಷರು, ವೈದಿಕ ಸಂಸ್ಕೃತಿಯ ಅಧ್ಯಯನಕ್ಕೆ ಲಭ್ಯವಿರತಕ್ಕಂಥ ಸಾಹಿತ್ಯ ಆಧಾರಗಳು ಹಾಗೂ ಪೂರ್ವ ವೈದಿಕ ಸಂಸ್ಕೃತಿಯ ಆರ್ಯರ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಜೀವನದ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ದಿನ ಮುಖ್ಯವಾಗಿ ಈ ಪೂರ್ವ ವೈದಿಕ ಸಂಸ್ಕೃತಿಯ ಆರ್ಯರ ಧಾರ್ಮಿಕ ಜೀವನದ ಬಗ್ಗೆ ಹಾಗೂ ಉತ್ತರ ವೈದಿಕ ಸಂಸ್ಕೃತಿಯ ರಾಜಕೀಯ ಜನಜೀವನದ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ವೈದಿಕ ಸಂಸ್ಕೃತಿಯ ಅಧ್ಯಯನಕ್ಕೆ ಲಭ್ಯವಿರತಕ್ಕಂಥ ಸಾಹಿತ್ಯ ಆಧಾರಗಳು, ವೇದಗಳು, ವಿಶೇಷವಾಗಿ ಋಗ್ವೇದ ಮೂಲತಃ ಒಂದು ಧಾರ್ಮಿಕ ಗ್ರಂಥವಾಗಿದ್ದು, ಆರ್ಯರು ಈ ಯಜ್ಞ ಯಾಗಾದಿಗಳನ್ನು ನಡೆಸಲು ಕೈಗೊಳ್ತಕ್ಕಂಥ ವಿಧಿವಿಧಾನಗಳ ಬಗ್ಗೆ ಈ ಋಗ್ವೇದದಲ್ಲಿ ವಿವರಣೆಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ಆರ್ಯರ ಧಾರ್ಮಿಕ ಜೀವನ ಅಥವಾ ಋಗ್ವೇದ ಕಾಲದ ಆರ್ಯರ ಧಾರ್ಮಿಕ ಜೀವನವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ನಾವಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಋಗ್ವೇದ ಕಾಲದ ಧರ್ಮ ಅತ್ಯಂತ ಸರಳವಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ದ ಋಗ್ವೇದಿಕ್ ರಿಲಿಜನ್ ವಾಸ್ ವೆರಿ ಸಿಂಪಲ್. ದೇರ್ ವಾಸ್ ನೋ ಎನಿ ಐಡಲ್ ವರ್ಷಿಪ್ಸ್ ಆರ್ ಎನಿ ರಿಲಿಜಿಯಸ್ ರಿಜಿಡಿಟಿ ಕಂಪೇರ್ ಟು ದ ಲೇಟರ್ ವೇದಿಕ್ ಪೀರಿಯಡ್ ಆರ್ ಲೇಟರ್ ಆನ್ಸ್. ವಿಶೇಷವಾಗಿ ಉತ್ತರ ವೈದಿಕ ಸಂಸ್ಕೃತಿಯ ಧಾರ್ಮಿಕ ಜೀವನಕ್ಕೂ ಪೂರ್ವ ವೈದಿಕ ಸಂಸ್ಕೃತಿಯ ಧಾರ್ಮಿಕ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಋಗ್ವೇದ ಕಾಲದಲ್ಲಿ ಅತ್ಯಂತ ಸರಳವಾದ ಧರ್ಮವನ್ನು ಅಥವಾ ಧಾರ್ಮಿಕ ಆಚರಣೆಗಳನ್ನು ಅವರು ಅನುಸರಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಮೋಸ್ಟ್ ಆಫ್ ದ ಹಿಮ್ನಾಸ್ ಆರ್ ಪರ್ಸಾನಿಫಿಕೇಶನ್ ಆಫ್ ನ್ಯಾಚುರಲ್ ಫೋರ್ಸಸ್. ಋಗ್ವೇದದ ಬಹುಪಾಲು ಶ್ಲೋಕಗಳು ಈ ನಿಗೂಢವಾಗಿರ್ತಕ್ಕಂಥ ನೈಸರ್ಗಿಕ ಶಕ್ತಿಗಳನ್ನು ವರ್ಣನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ವರ್ಶಿಪ್ಡ್ ಮೆನಿ ನ್ಯಾಚುರಲ್ ಫೋರ್ಸಸ್ ಇನ್ ದ ಫಾರ್ಮ್ ಆಫ್ ಗಾಡ್ಸ್. ಸಾಮಾನ್ಯವಾಗಿ ಈ ಋಗ್ವೇದದ ಶ್ಲೋಕಗಳಲ್ಲಿ ಹೆಚ್ಚಾಗಿ ಅವರ ಧಾರ್ಮಿಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ನೋಡ್ತಾ ಹೋದರೆ ಈ ನಿಗೂಢವಾಗಿರ್ತಕ್ಕಂಥ ನೈಸರ್ಗಿಕ ಶಕ್ತಿಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ನಿಗೂಢವಾಗಿರ್ತಕ್ಕಂಥ ನೈಸರ್ಗಿಕ ಶಕ್ತಿಗಳನ್ನು ಅವುಗಳ ಸ್ವರೂಪಕ್ಕನುಗುಣವಾಗಿ 3 ವಿಧಗಳಾಗಿ ವಿಂಗಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಟೆರೆಸ್ಟ್ರಿಯಲ್ ಗಾಡ್ಸ್, ಅಟ್ಮಾಸ್ಫಿಯರಿಕ್ ಗಾಡ್ಸ್ ಆ್ಯಂಡ್ ಹೆವೆನ್ಲಿ ಗಾಡ್ಸ್ ಅಂತೇಳಿ ನಾವು ಕರಿತೀವಿ. ಭೂದೇವತೆಗಳು, ವಾಯುದೇವತೆಗಳು ಮತ್ತು ಸ್ವರ್ಗೀಯ ದೇವತೆಗಳು ಅಂತೇಳಿ 3 ರೀತಿಯಲ್ಲಿ ಅವರು ವಿಂಗಡಣೆ ಮಾಡಿಕೊಂಡು ಅವುಗಳ ಬಗ್ಗೆ ಋಗ್ವೇದದ ಶ್ಲೋಕಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಟೆರೆಸ್ಟ್ರಿಯಲ್ ಗಾಡ್ಸ್ ಅಂದರೆ ಪೃಥ್ವಿ ದೇವತೆಗಳು, ಭೂದೇವತೆಗಳು ಅಂತೇಳಿ ನಾವು ಕರಿತೀವಿ. ಭೂಮಿಯಲ್ಲಿರ್ತಕ್ಕಂಥವು ಯಾವುದಂತ ನಾವು ನೋಡಿದ್ರೆ ಪೃಥ್ವಿ, ಭೂಮಿ ಕೂಡ ಅವರಿಗೆ ನಿಗೂಢವಾಗಿ ಕಂಡಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಹಾಗೆಯೇ ಸೋಮ ಕೂಡ ಹೌದು. ಆಮೇಲೆ ಅಗ್ನಿ ಕೂಡ ಅವರಿಗೆ ನಿಗೂಢವಾಗಿದ್ದರಿಂದ ಇವುಗಳನ್ನು ಅವರು ದೇವತೆಗಳಾಗಿ ಆರಾಧಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ನೋಡ್ತೀವಿ. ಪೃಥ್ವಿ, ಸೋಮ, ಅಗ್ನಿ ಮತ್ತು ಇನ್ನಿತರರು ಇವೆಲ್ಲವೂ ಕೂಡ ನಿಸರ್ಗ ಶಕ್ತಿಗಳೇ. ಪ್ರತಿಯೊಂದರಲ್ಲಿ ಕೂಡ ನಿಗೂಢವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭೂಮಿಯಲ್ಲಿ ಫಲವತ್ತತೆ ಇರ್ಬೋದು, ಗಿಡ ಮರಗಳು ಬೆಳೀತಕ್ಕಂಥದ್ದು ಇರ್ಬೋದು. ಸೋಮ ಒಂದು ಪಾನೀಯ, ಮತ್ತು ಬರೆಸ್ತಕ್ಕಂಥ ಪಾನೀಯ, ಅದು ಕೂಡ ಅವರು ಆರಾಧಿಸ್ಕೊಂಡು ಬಂದಿರ್ತಾರೆ. ಅಗ್ನಿ, ಬೆಂಕಿಯನ್ನು ಕೂಡ ಅವರು ವಿಶೇಷವಾಗಿ ಋಗ್ವೇದ ಶ್ಲೋಕಗಳಲ್ಲಿ ವರ್ಣಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ಈ ದೇವತೆಗಳು ಮತ್ತು ಆರ್ಯರ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಗ್ನಿ ಆಗಿದ್ದರಿಂದ ಅವರು ಹವಿಸ್ಸನ್ನು ಅರ್ಪಿಸಲಿಕ್ಕೆ ಅಗ್ನಿಯನ್ನೇ ಬಳಕೆ ಮಾಡಿಕೊಂಡಿದ್ದರಿಂದ ಇದನ್ನು ಭೂದೇವತೆಯಾಗಿ ಆರಾಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ವಾಯುದೇವತೆಗಳು, ಅಟ್ಮಾಸ್ಫಿಯರಿಕ್ ಗಾಡ್ಸ್, ಇಂದ್ರ, ವಾಯು, ಮರುತ, ಪರ್ಜನ್ಯ, ಇವನ್ನ ವಾಯುದೇವತೆಗಳು ಅಂತೇಳಿ ಕರಿತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇಂದ್ರ ವಿಶೇಷವಾಗಿ ಮಿಂಚು, ಇದು ಅವರ ಯುದ್ಧ ದೇವತೆ ಕೂಡ ಹೌದು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಜೊತೆಗೆ ಮಳೆ ದೇವತೆ ಕೂಡ ಹೌದು. ವಿಶೇಷ ವಾಯು, ಮರುತ ಮತ್ತು ಪರ್ಜನ್ಯ ಕೂಡ ವಾಯುದೇವತೆಗಳಾಗಿ ಮಳೆ ಇರ್ಬೋದು, ಗುಡುಗು ಇರ್ಬೋದು, ಮಿಂಚು ಇರ್ಬೋದು, ಗಾಳಿ ಇರ್ಬೋದು, ಇವುಗಳನ್ನು ವಾಯುದೇವತೆಗಳಂತೇಳಿ ಅವರು ಆರಾಧಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಯಾಕಂದರೆ ಇವೆಲ್ಲವೂ ಕೂಡ ಅವನಿಗೆ ನಿಗೂಢವಾಗಿ ಕುತೂಹಲ ಉಂಟಾಗಿದ್ದರಿಂದ ಸಹಜವಾಗಿ ಅವುಗಳ ಶಕ್ತಿಯ ಬಗ್ಗೆ ಭಯ ಮತ್ತು ಗೌರವದೊಂದಿಗೆ
ಅವುಗಳನ್ನು ಆರಾಧಿಸಲು ಆರಂಭಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಮೂರನೇದು ಹೆವನ್ಲಿ ಗಾಡ್ಸ್ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ, ಸ್ವರ್ಗೀಯ ದೇವತೆಗಳು. ಅದರಲ್ಲಿ ಯಾವುದಂತ ನಾವು ನೋಡ್ತಿದ್ರೆ ವರುಣ, ಅಶ್ವಿನಿ, ಸೂರ್ಯ, ಸಾವಿತ್ರಿ, ಮಿತ್ರ ಮತ್ತು ಇತರರು ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಸ್ವರ್ಗೀಯ ದೇವತೆಗಳಂತೆ ಇವುಗಳನ್ನು ಆರಾಧಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಪುನರ್ಜನ್ಮದಲ್ಲಿ ನಂಬಿಕೆ ಇರ್ಬೋದು, ಅಥವಾ ಮರಣಾನಂತರದಲ್ಲಿ ಅವರಿಗೆ ಕುತೂಹಲ ಉಂಟಾಗೋದ್ರಿಂದ, ಜೊತೆಗೆ ಈ ಬೆಳಕು ಮುಂತಾದವುಗಳು ಕೂಡ ಅವರಿಗೆ ಶಕ್ತಿಯ ಸಾಧನವಾಗಿದ್ದರಿಂದ ಅವುಗಳನ್ನು ಕೂಡ ಇವರು ಆರಾಧಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಋಗ್ವೇದದಲ್ಲಿ ಅತಿ ಹೆಚ್ಚು ವರ್ಣಿಸಿರ್ತಕ್ಕಂಥ ದೇವತೆಗಳು ಅಂದರೆ ಮೊದಲನೇದು ವರುಣ ಅಂತೇಳಿ ನಾವು ನೋಡ್ತೇವೆ. ವರುಣನನ್ನು ಅತಿ ಹೆಚ್ಚು ಶ್ಲೋಕಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಎರಡನೇದು ಇಂದ್ರನನ್ನು. ಇಂದ್ರ ಅವರ ಯುದ್ಧ ದೇವತೆ ಜೊತೆಗೆ ಶಕ್ತಿ ದೇವತೆ ಆಗಿದ್ದ ಇಂದ್ರನನ್ನು ಕೂಡ ಪುರಂದರ ಹೀಗೆ ವರ್ಣಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಮೂರನೇದು ಅಗ್ನಿ. ಇವು ಅತಿ ಹೆಚ್ಚು ವರ್ಣಿಸಲ್ಪಟ್ಟಿರ್ತಕ್ಕಂಥ ಅಥವಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ದೇವತೆಗಳು ಅಂತೇಳಿ ನಾವಿಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ದ ಆರ್ಯನ್ಸ್ ಪರ್ಫಾರ್ಮ್ಡ್ ಯಜ್ಞಾಸ್ ಟು ಪ್ಲೀಸ್ ದ ಗಾಡ್ಸ್ ಥ್ರೂ ಸ್ಯಾಕ್ರಿಫೈಸಸ್ ಆಫರಿಂಗ್ ಗೀಸ್ ಇನ್ ಅಗ್ನಿ ಫಾರ್ ಒಬ್ಟೈನಿಂಗ್ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ. ಆರ್ಯರು ತಮ್ಮ ಸಂತೋಷ ಮತ್ತು ಏಳಿಗೆಗಾಗಿ ಈ ದೇವತೆಗಳನ್ನು ಒಲಿಸಿಕೊಳ್ಳಲು ಅಗ್ನಿಯ ಮೂಲಕ ಹವಿಸ್ಸನ್ನು ಅರ್ಪಿಸಿ, ತುಪ್ಪವನ್ನು ಅರ್ಪಿಸಿ ಅವುಗಳನ್ನು ಮೆಚ್ಚಿಸ್ತಕ್ಕಂಥ ಅಥವಾ ತೃಪ್ತಿಪಡಿಸ್ತಕ್ಕಂಥ ಒಂದು ಆಚರಣೆಯನ್ನು ಅವರ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅನುಸರಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ರಮುಖವಾಗಿ ದ ಆರ್ಯನ್ಸ್ ವರ್ ಚಾಂಟೆಡ್ ಹಿಮ್ನಾಸ್ ಇನ್ ಓಪನ್ ಏರ್ ಟು ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಸ್. ದೇವತೆಗಳನ್ನು ಮೆಚ್ಚಿಸಲಿಕ್ಕೆ ಅಥವಾ ಅವುಗಳನ್ನು ಒಲಿಸಿಕೊಳ್ಳುವ ಸಲುವಾಗಿ ಮುಕ್ತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಆವಾಗಲೇ ಹೇಳಿದಾಗ ನಾನು ಅಗ್ನಿ ದೇವತೆಗಳು ಮತ್ತು ಆರ್ಯರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿ, ಯಾಕಂದರೆ ಯಾವುದೇ ಧಾರ್ಮಿಕ ಆಚರಣೆಗಳು ಯಜ್ಞಯಾಗಾದಿಗಳ ಮೂಲಕ ಕೈಗೊಳ್ತಾ ಇದ್ದರಿಂದ ವಿಶೇಷವಾಗಿ ಋಗ್ವೇದದಲ್ಲಿ ಯಜ್ಞಗಳ ಬಗ್ಗೆ ಹೆಚ್ಚಿನ ವಿವರಣೆ ಇರತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಯಜ್ಞಗಳ ಮೂಲಕವೇ ಅವರು ಹವಿಸ್ಸನ್ನು ಅರ್ಪಿಸಿ ದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥ ಅಥವಾ ದೇವತೆಗಳನ್ನು ಒಲಿಸ್ಕೊಳ್ತಕ್ಕಂಥ ನಿಗೂಢ ಶಕ್ತಿಗಳನ್ನು ತಮ್ಮ ಏಳಿಗೆಗಾಗಿ ತಮ್ಮ ಸಂತೋಷಕ್ಕಾಗಿ ಒಲಿಸಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡು ಈ ಧಾರ್ಮಿಕ ಆಚರಣೆಗಳನ್ನು ಋಗ್ವೇದ ಕಾಲದ ಆರ್ಯರು ಅನುಸರಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಲೇಟರ್ ವೇದಿಕ್ ಪೀರಿಯಡ್, ಉತ್ತರ ವೈದಿಕ ಸಂಸ್ಕೃತಿ ಅಂತೇಳಿ ನಾವು ಕರೀತಾ ಹೋಗ್ತೀವಿ. ಕ್ರಿಸ್ತಪೂರ್ವ 1000ರಿಂದ ಕ್ರಿಸ್ತಪೂರ್ವ 600ರ ಮಧ್ಯಾವಧಿಯ ಕಾಲವನ್ನು ನಾವು ಉತ್ತರ ವೈದಿಕ ಸಂಸ್ಕೃತಿ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ದ ವೇದಿಕ್ ಕಲ್ಚರ್ ಎಕ್ಸ್ಟೆಂಡೆಡ್ ಟುವರ್ಡ್ಸ್ ದ ಈಸ್ಟ್ ಅಂಡ್ ದಿ ಸೌತ್. ಈ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಆರ್ಯರು ಸಪ್ತಸಿಂಧು ಪ್ರದೇಶದಿಂದ ಪೂರ್ವದ ಕಡೆ ಮತ್ತು ದಕ್ಷಿಣದ ಕಡೆ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಅಂದರೆ ಪೂರ್ವ ಭಾರತ ಮತ್ತು ದಕ್ಷಿಣದತ್ತ ವಲಸೆ ಬಂದಿರತಕ್ಕಂಥದ್ದನ್ನು ನೋಡುತ್ತೆ. ಯಾಕೆ ಇವರು ಈ ಕಡೆ ವಲಸೆ ಬಂದು ನೋಡಿದ್ರೆ, ಸಿಂಧೂ ಬಯಲಿನಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಮತ್ತು ತಮ್ಮ ದನಕರುಗಳಿಗೆ ಮೇವಿನ ಕೊರತೆ ಉಂಟಾಗಿದ್ದರಿಂದ ಅವುಗಳನ್ನು ಪಡೆಯುವ ಸಲುವಾಗಿ ಸಿಂಧೂ ಬಯಲಿಗಿನ್ನ ವಿಶಾಲವಾಗಿರ್ತಕ್ಕಂಥ ಗಂಗಾ ನದಿಯ ಬಯಲು ಅವರಿಗೆ ಫಲವತ್ತಾಗಿ ಕಂಡದ್ರಿಂದ ಸಹಜವಾಗಿ ಅವರು ಪೂರ್ವದತ್ತ ವಲಸೆ ಬಂದಿರತಕ್ಕಂಥ ನೋಡ್ತೇವೆ. ಹಾಗೆಯೇ ಕ್ರಮೇಣವಾಗಿ ದಕ್ಷಿಣದತ್ತ ಕೂಡ ಅವರು ವಲಸೆ ಬಂದಿರತಕ್ಕಂಥದ್ದನ್ನು ನಾವು ಉತ್ತರ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ನಾವು ಗುರುತಿಸ್ತಾ ಹೋಗ್ತೇವೆ. ಆರ್ಯನ್ಸ್ ಕೇಮ್ ಟು ಗ್ಯಾಂಜೆಟಿಕ್ ಪ್ಲೇನ್. ಈ ಉತ್ತರ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಅವರು ಗಂಗಾ ನದಿಯತ್ತ ಅವರು ವಲಸೆ ಬಂದಿರತಕ್ಕಂಥದ್ದು ನೋಡ್ತೇವೆ. ಗಂಗಾ ನದಿ ಬಯಲಿನತ್ತ ವಲಸೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಡ್ಯೂರಿಂಗ್ ದಿಸ್ ಪೀರಿಯಡ್ ಯಜುರ್ವೇದ, ಸಾಮವೇದ ಅಂಡ್ ಅಥರ್ವ ವೇದ, ಬ್ರಾಹ್ಮಣಾಸ್, ಅರಣ್ಯಕಾಸ್, ಉಪನಿಷತ್ಸ್ ಅಂಡ್ ಎಪಿಕ್ಸ್ ವರ್ ಕಾಂಪೋಸ್. ಈ ಸಂದರ್ಭದಲ್ಲಿ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ನಂತರದ 3 ವೇದಗಳು, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಸಂಹಿತೆಗಳು, ಅವುಗಳ ಜೊತೆಗೆ ಅರಣ್ಯಕಗಳು, ಬ್ರಾಹ್ಮಣಕಗಳು, ಉಪನಿಷತ್ಗಳು, ಮಹಾಕಾವ್ಯಗಳು ಮುಂತಾದವುಗಳು ಈ ಸಂದರ್ಭದಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಉತ್ತರ ವೈದಿಕ ಸಂಸ್ಕೃತಿಯ ಆರ್ಯರ ಜನಜೀವನವನ್ನು ತಿಳಿದುಕೊಳ್ಳಿಕ್ಕೆ ಈ ಎಲ್ಲ ದಾಖಲೆಗಳು ಕೂಡ ನಮಗೆ ಉಪಯುಕ್ತವಾದ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವೇದಾಸ್ ಆರ್ ಮೆನ್ಷನ್ಡ್ ದಿಸ್ ಲ್ಯಾಂಡ್ ಆಸ್ ಆರ್ಯಾವರ್ತ ಆ್ಯಂಡ್ ಬ್ರಹ್ಮಾವರ್ತ. ಉತ್ತರ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಆರ್ಯರು ಸಿಂಧೂ ಬಯಲಿನಿಂದ ಗಂಗಾ ನದಿ ಬಯಲು ಮತ್ತು ದಕ್ಷಿಣದತ್ತ ವಲಸೆ ಬಂದ ನಂತರದಲ್ಲಿ ಈ ಪ್ರದೇಶಗಳನ್ನು ಈ ಉತ್ತರ ವೇದಗಳಲ್ಲಿ
ಮತ್ತು ಅರಣ್ಯಕ ಬ್ರಾಹ್ಮಣಕಗಳು ಉಪನಿಷತ್ಗಳಲ್ಲಿ ಆರ್ಯಾವರ್ತ ಎಂದು ಬ್ರಹ್ಮಾವರ್ತವೆಂದು ಈ ಪ್ರದೇಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಸಾಮಾನ್ಯ ಅವರು ನೆಲೆಸಿರ್ತಕ್ಕಂಥ ಪ್ರದೇಶವನ್ನು ಆ ಭೌಗೋಳಿಕ ನೆಲೆಯ ಆಧಾರದ ಮೇಲೆ ಅವರು ಸೂಚಿಸಿರ್ತಕ್ಕಂಥ ನೋಡ್ತೀವಿ. ಸಿಂಧು ಬಯಲನ್ನು ಸಪ್ತ ಸಿಂಧು ಪ್ರದೇಶ ಅಂತೇಳಿ ಗುರುತಿಸಿದರೆ, ಗಂಗಾ ನದಿ ಬಯಲನ್ನು ಆರ್ಯಾವರ್ತ ಎಂದು, ಹಾಗೆ ದಕ್ಷಿಣ ಮತ್ತು ಪೂರ್ವ ಭಾಗವನ್ನು ಸಾಮಾನ್ಯವಾಗಿ ಬ್ರಹ್ಮಾವರ್ತ ಎಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಉತ್ತರ ವೈದಿಕ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಕಂಡುಬರ್ತಕ್ಕಂಥ ವಿಶೇಷತೆಗಳೇನು, ಮಹತ್ವಗಳೇನು ಅಂತ ನಾವು ನೋಡ್ತಾ ಹೋದರೆ, ರೈಸ್ ಆಫ್ ಗ್ರೇಟ್ ಎಂಪೈರ್ಸ್, ಬೃಹತ್ ಸಾಮ್ರಾಜ್ಯಗಳು ಈ ಸಂದರ್ಭದಲ್ಲಿ ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಪೂರ್ವ ವೈದಿಕ ಸಂಸ್ಕೃತಿಯಲ್ಲಿ ಬುಡಕಟ್ಟು ಆಧಾರಿತ ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ದಿ ಅರ್ಲಿ ವೇದಿಕ್ ಪೀರಿಯಡ್ ಯು ಕ್ಯಾನ್ ಸಿ the tribal based political organizations or the political systems, but in later Vedic period there are many great empires came into prominence during this period. The second one, invention of iron, one of the most significant events or significant cause for the rise of Aryans or came into prominence in later Vedic age due to the invention of iron. ಕಬ್ಬಿಣದ ಅನ್ವೇಷಣೆ ಏನಿದೆಯಲ್ಲ, ಇವರ ಜೀವನದಲ್ಲಿ ಅಥವಾ ಇವರ ಸಾಂಸ್ಕೃತಿಕ ಬದುಕಿನಲ್ಲಿ, ರಾಜಕೀಯ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಆಮೇಲೆ ಮೂರನೇದು, ಗ್ರೋತ್ ಆಫ್ ಅಗ್ರಿಕಲ್ಚರ್. ಕಬ್ಬಿಣದ ಆವಿಷ್ಕಾರವಾಗಿದ್ದರಿಂದ ಕಬ್ಬಿಣದ ಆಯುಧಗಳಿಂದ ಗಂಗಾ ನದಿ ಬಯಲಿನಲ್ಲಿರ್ತಕ್ಕಂಥ ದಟ್ಟವಾದ ಅರಣ್ಯವನ್ನು ನಾಶಗೊಳಿಸಿ, ಅಗ್ನಿಯಿಂದ ಅದನ್ನು ನಾಶಗೊಳಿಸಿ ಆ ಪ್ರದೇಶವನ್ನು ಬೃಹತ್ ಪ್ರಮಾಣದಲ್ಲಿ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಿ ಬೇಸಾಯವನ್ನು ಆರಂಭಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೇನೇ ಆರ್ಯರು ಅನಾರ್ಯರನ್ನು ಕೂಡ ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸೇರ್ಪಡೆ ಮಾಡಿಕೊಳ್ಳುವುದರ ಮೂಲಕ ಸಾಮಾಜಿಕ ಕಟ್ಟುಪಾಡುಗಳು, ಸಾಮಾಜಿಕ ವ್ಯವಸ್ಥೆ ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಗ್ರೋತ್ ಆಫ್ ಅರ್ಬನೈಜೇಷನ್, ಕೃಷಿ ಮತ್ತು ಕೈಗಾರಿಕೆಗಳು ಬೆಳವಣಿಗೆ ಹೊಂದಿದಂತೆ ನಗರೀಕರಣವಾಗಿರ್ತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷತೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಹರಪ್ಪ ಸಂಸ್ಕೃತಿಯ ವಿನಾಶದ ನಂತರದಲ್ಲಿ ಎರಡನೇ ನಗರೀಕರಣವನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅನೇಕ ಮಹಾನಗರಗಳು ಇಲ್ಲಿ ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಆಮೇಲೆ ರಿಲಿಜಿಯಸ್ ಕಾಂಪ್ಲೆಕ್ಸಿಟಿ, ಧಾರ್ಮಿಕ ಸಂಕೀರ್ಣತೆ, ವಿಶೇಷವಾಗಿ ಧರ್ಮ ಸಂಕೀರ್ಣಗೊಳ್ಳಲು ಆರಂಭಿಸಿರ್ತಕ್ಕಂಥ ನೋಡ್ತೀವಿ. ಪುರೋಹಿತಶಾಹಿ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಧಾರ್ಮಿಕ ವ್ಯವಸ್ಥೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಮೂಲ ಸ್ವರೂಪವನ್ನು ನಾವು ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಪೊಲಿಟಿಕಲ್ ಕಂಡೀಷನ್. ರಾಜಕೀಯ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಾನು ಆವಾಗಲೇ ಹೇಳಿದ ಹಾಗೆ ಬೃಹತ್ ಸಾಮ್ರಾಜ್ಯಗಳಲ್ಲಿ ತಲೆ ಎತ್ತು ಅಂತ ಹೇಳಿದೆ. ದೇರ್ ಆರ್ ಮೆನಿ ನ್ಯೂ ಸ್ಟೇಟ್ಸ್ came into prominence or emerged in Gangetic plain with great power. ವಿಶೇಷವಾಗಿ ಈ ಹಿಂದೆ ಇದ್ದಂಥ ಬುಡಕಟ್ಟು ರಾಜ್ಯಗಳು ಒಂದು ಇನ್ನೊಂದರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಈ ನಿರಂತರವಾದ ಹೋರಾಟದಲ್ಲಿ ದುರ್ಬಲ ರಾಜ್ಯಗಳು ಪತನಗೊಂಡು ಬಲಿಷ್ಠ ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರುವುದರ ಮೂಲಕ ತಮ್ಮ ನೆಲೆಗಳನ್ನು ವಿಸ್ತರಿಸುವುದರ ಜೊತೆಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಂಡು ಬೃಹತ್ ಸಾಮ್ರಾಜ್ಯಗಳಾಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದ ಲೈಫ್ ಆಫ್ ದ ಆರ್ಯನ್ಸ್ ಬಿಕಮ್ ಮೋರ್ ಸೆಟಲ್ಡ್. ಈ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಆರ್ಯರ ಜೀವನ ಅತಿ ವ್ಯವಸ್ಥಿತವಾಗಿ ನೆಲೆಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಡ್ಯೂ ಟು ಅನ್ಎಂಡಿಂಗ್ ವಾರ್ಸ್ ದ ಸ್ಮಾಲರ್ ಟ್ರೈಬ್ಸ್ ವರ್ ಮರ್ಜ್ಡ್ ವಿತ್ ಮೈಟಿ ಟ್ರೈಬ್ಸ್. ನಾನು ಅವಾಗಲೇ ಹೇಳಿದ ಹಾಗೆ ಈ ನಿರಂತರವಾದ ಯುದ್ಧಗಳಿಂದ ದುರ್ಬಲವಾಗಿರ್ತಕ್ಕಂಥವು ಸಣ್ಣ ಪುಟ್ಟ ರಾಜ್ಯಗಳು ಶಕ್ತಿಶಾಲಿ ಬುಡಕಟ್ಟುಗಳೊಂದಿಗೆ ವಿಲೀನಗೊಂಡು ಬೃಹತ್ ಸಾಮ್ರಾಜ್ಯಗಳು ತಲೆ ಎತ್ತಲಿಕ್ಕೆ ಇಲ್ಲಿ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಬೃಹತ್ ಸಾಮ್ರಾಜ್ಯಗಳು ಯಾವುವು ಅಂತ ನೋಡಿದ್ರೆ ಕುರು ಮತ್ತು ಪಾಂಚಾಲ, ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳು ಅಥವಾ ಸಾಮ್ರಾಜ್ಯಗಳು ಅಂತೇಳಿ ನಾವು ನೋಡ್ತೇವೆ. ಇದರ ಜೊತೆಗೆ ವಿದೇಹ, ಕೋಸಲ, ಗಾಂಧಾರ ಮತ್ತಿತರ ರಾಜ್ಯಗಳು ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕುರು, ಪಾಂಚಾಲ, ವಿದೇಹ, ಕೋಸಲ, ಗಾಂಧಾರ ಆ್ಯಂಡ್ ಅದರ್ಸ್ ಕೇಮ್ ಇನ್ ಟು ಪ್ರಾಮಿನೆನ್ಸ್ ವಿತ್ ಬಿಗ್ಗರ್ ಟೆರಿಟೋರಿಯಲ್ ಯೂನಿಟ್ಸ್. ಈ ಕುರು, ಪಾಂಚಾಲ, ವಿದೇಹ, ಕೋಸಲ
ಗಾಂಧಾರ ಇವು ಅತ್ಯಂತ ವಿಶಾಲವಾದ ಭೂಪ್ರದೇಶಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿ ಬೃಹತ್ ಸಾಮ್ರಾಜ್ಯಗಳಾಗಿ ಉತ್ತರ ವೈದಿಕ ಸಂಸ್ಕೃತಿಯ ಕಾಲಾವಧಿಯಲ್ಲಿ ಅಥವಾ ಗಂಗಾ ನದಿಯ ಬಯಲಿನಲ್ಲಿ ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಕಿಂಗ್ಸ್ ಫಾಲೋಡ್ ದ ಐಡಿಯಲ್ ಪ್ಯಾರಾಮೌಂಟಿ. ವಿಶೇಷವಾಗಿ ರಾಜರುಗಳು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಜ, ದ ಟರ್ಮ್ ರಾಜ ಎಂಬ ಪದ ಏನಿದೆಯಲ್ಲ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ತನ್ನ ಮಹತ್ವವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಯಾಕಂದರೆ ಬೃಹತ್ ಸಾಮ್ರಾಜ್ಯಗಳು ತಲೆ ಎತ್ತಿದ್ದರಿಂದ ವಿಶೇಷವಾಗಿ ದ ಐಡಿಯಾಸ್ ಆಫ್ ಇಂಪೀರಿಯಲಿಸಮ್ ಬಿಗ್ಯಾನ್ ಟು ಗ್ರೋ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಸಂದರ್ಭದಲ್ಲಿ ಬೃಹತ್ ಸಾಮ್ರಾಜ್ಯಗಳು, ಐಡಿಯಾಸ್ ಆಫ್ ಇಂಪೀರಿಯಲಿಸಮ್, ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಈ ಸಂದರ್ಭದಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು ನೋಡ್ತು. ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅಂದರೆ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಬೃಹತ್ ರಾಜ್ಯಗಳು ತಮ್ಮ ಪ್ರಭುತ್ವವನ್ನು ಹೊಂದತಕ್ಕಂಥದ್ದು, ತಮ್ಮ ನಿಯಂತ್ರಣವನ್ನು ಹೊಂದತಕ್ಕಂಥದ್ದು, ತಮ್ಮ ಅಧಿಕಾರವನ್ನು ಹೊಂದತಕ್ಕಂಥದ್ದು, ಸಣ್ಣ ಪುಟ್ಟ ರಾಜ್ಯಗಳನ್ನು ತಮ್ಮ ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಸಂದರ್ಭದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಪೂರಕವಾಗಿ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿರ್ತಕ್ಕಂಥ ರಾಜರುಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ, ತಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಬೇರೆ ಬೇರೆ ಪದವಿಗಳನ್ನು ಅಥವಾ ಬಿರುದುಗಳನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ದ ಟರ್ಮ್ಸ್ ಆದಿರಾಜ, ರಾಜಾದಿರಾಜ, ಸಾಮ್ರಾಟ, ಏಕರಾಟ್, ಸ್ವರಾಟ್, ವಿರಾಟ್ ವರ್ ಪ್ರೂವ್ ದಿಸ್. ಈ ಪದಗಳು ರಾಜರುಗಳು ಅನೇಕ ರಾಜರುಗಳ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಆದಿರಾಜ. ಅಧಿರಾಜ ಅಂದರೆ ಅನೇಕ ರಾಜರುಗಳ ಮೇಲಿನ ಸಾಮ್ರಾಟ ಅನ್ನೋ ಅರ್ಥವನ್ನು ಕೊಡ್ತಾನೆ. ಅದರ ಮೇಲೆ ಅನೇಕ ಅಧಿರಾಜರುಗಳ ಮೇಲಿನ ಪ್ರಭುತ್ವವನ್ನು ಸ್ಥಾಪಿಸಿರ್ತಕ್ಕಂಥ ರಾಜಾದಿರಾಜ. ಅನೇಕ ರಾಜಾದಿರಾಜರುಗಳ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿರ್ತಕ್ಕಂಥ ಸಾಮ್ರಾಟ. ಅನೇಕ ಸಾಮ್ರಾಟರ ಮೇಲೆ ಆಧಿಪತ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಏಕ್ರಾಟ್. ಅನೇಕ ಏಕ್ರಾಟ್ಗಳ ಮೇಲೆ ಆಧಿಪತ್ಯ ಸ್ಥಾಪಿಸಿರ್ತಕ್ಕಂಥ ಸ್ವರಾಟ್. ಮತ್ತು ಅನೇಕ ಸ್ವರಾಟ್ ಮೇಲೆ ಸಾರ್ವಭೌಮತ್ವವನ್ನು ಸ್ಥಾಪಿಸಿರ್ತಕ್ಕಂಥ ವಿರಾಟ್ ಎಂಬ ಬಿರುದುಗಳನ್ನು ಧರಿಸಿ ಮಹಾನ್ ಸಾಮ್ರಾಟರಾಗಿ ಅಥವಾ ಚಕ್ರವರ್ತಿಗಳಾಗಿ ಇವರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಕಿಂಗ್ಸ್ ವರ್ ಪ್ರೂವ್ಡ್ ದೇರ್ ಪವರ್ ಥ್ರೂ ಸೆಲೆಬ್ರೇಟಿಂಗ್ ಸ್ಯಾಕ್ರಿಫೈಸಸ್ ಲೈಕ್ ವಾಜಪೇಯ, ರಾಜಸೂಯ, ಅಶ್ವಮೇಧ, ಪುರುಷಮೇಧ. ಈ ಸಾಮ್ರಾಟರು, ಏಕ್ರಾಟರು, ಸ್ವರಾಟರು, ವಿರಾಟರು ತಮ್ಮ ಸಾಮರ್ಥ್ಯವನ್ನು ದೃಢೀಕರಿಸಲಿಕ್ಕಾಗಿ, ತಮ್ಮ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಈ ಯಾಗಗಳನ್ನು, ಧಾರ್ಮಿಕ ಯಜ್ಞ ಯಾಗಗಳನ್ನು ನಡೆಸಿರ್ತಕ್ಕಂಥದ್ರ ಬಗ್ಗೆ ಈ ವೈದಿಕ ಸಾಹಿತ್ಯದಲ್ಲಿ ಉಲ್ಲೇಖಗಳಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ವಾಜಪೇಯ, ರಾಜಸೂಯ, ಅಶ್ವಮೇಧ ಮತ್ತು ಪುರುಷಮೇಧ ಯಾಗಗಳನ್ನು ಅವರು ಕೈಗೊಳ್ತಾ ಇದ್ರು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ದ ಮೋಡ್ ಆಫ್ ವಾರ್ಫೇರ್ ವಾಸ್ ಚೇಂಜ್. ಕಬ್ಬಿಣದ ಆವಿಷ್ಕಾರದ ನಂತರದಲ್ಲಿ ಅತ್ಯಾಧುನಿಕ ಯುದ್ಧಾಸ್ತ್ರಗಳ ಬಳಕೆ ಈ ಸಂದರ್ಭದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ರಥಗಳನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು, ಬಿಲ್ಲು ಬಾಣಗಳ ಬಳಕೆ ಇರ್ಬೋದು, ಆಯುಧಗಳು ಅತ್ಯಂತ ಹರಿತವಾಗಿರ್ತಕ್ಕಂಥ, ಮನುಷ್ಯ ಆಯುಧಗಳನ್ನು ಇಲ್ಲಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಶಾಶ್ವತವಾದ ಸೇನೆಯನ್ನು ಹೊಂದಿರತಕ್ಕಂಥದ್ದು, ಬೃಹತ್ ಸೇನೆಯನ್ನು, ರಥದಳ, ಗಜದಳ, ಗಜಪಡೆ, ವಾಯುಪಡೆ, ವಾಯುಪಡೆ ಅಲ್ಲ, ಅಶ್ವಪಡೆ ಮತ್ತು ಪದಾತಿ ದಳ ಅಥವಾ ಕಾಲ್ದಳ ಅಂತೇಳಿ ನಾವೇನು ಕರಿತೀವೋ ಈ ರೀತಿ ಅನೇಕ ಸೇನಾಪಡೆಗಳನ್ನು ಹೊಂದಿ ಬೃಹತ್ ಸೇನೆಯೊಂದಿಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಕಿಂಗ್ಸ್ ವರ್ ಪವರ್ಫುಲ್ ಆ್ಯಂಡ್ ಸಭಾ ಆ್ಯಂಡ್ ಸಮಿತಿ ವರ್ ಡಿಸಪಿಯರ್. ರಾಜರುಗಳು ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದರಿಂದ, ಎಲ್ಲ ಅಧಿಕಾರವನ್ನು ತಮ್ಮಲ್ಲೇ ಕೇಂದ್ರೀಕರಿಸಿಕೊಂಡಿದ್ದರಿಂದ ಈ ಹಿಂದೆ ರಾಜನಿಗೆ ಮಾರ್ಗದರ್ಶನ ಮಾಡಲಿಕ್ಕೆ, ರಾಜನನ್ನು ನಿಯಂತ್ರಿಸಲಿಕ್ಕೆ ಇದ್ದಂಥ ಸಭಾ ಮತ್ತು ಸಮಿತಿಗಳು ಕಣ್ಮರೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ರಾಜನ ಇಲ್ಲಿ ಸಾರ್ವಭೌಮನಾಗಿ ಆಡಳಿತ ವರ್ಗ ಮತ್ತು ಮಂತ್ರಿಮಂಡಲದ ನೆರವಿನೊಂದಿಗೆ ಆಳ್ವಿಕೆ ಮಾಡಲು ಆರಂಭಿಸಿದ್ರಿಂದ ಈ ಹಿಂದೆ ರಾಜನನ್ನು ನೇಮಕ ಮಾಡತಕ್ಕಂಥ, ನಿಯಂತ್ರಿಸ್ತಕ್ಕಂಥ, ಮಾರ್ಗದರ್ಶನ ಮಾಡಲಿದ್ದಂಥ ಈ ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳು ಕಣ್ಮರೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಎಲ್ಲ ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ ನಮಗೆ ಉದಾಹರಣೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ನೆಕ್ಸ್ಟು ಉಳಿದ ವಿಚಾರಗಳ ಬಗ್ಗೆ ನಾವು ನೋಡ್ತಾ